ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಶುಭ ಸಮಾರಂಭಗಳಿಗೆ ಹಾಜರಾಗೋದಕ್ಕೆ ಸಿದ್ಧತೆಗಳನ್ನು ನಡೆಸಬಹುದು, ಅಥವಾ ಮುಂದಿನ ದಿನಮಾನದಲ್ಲಿ ಯಾವುದೋ ಒಂದು ಒಳ್ಳೆಯ ಕಾರ್ಯ ಇದೆ ಅಂತ ಹೇಳಿ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು ಚಿಂತನೆಯನ್ನು ನಡೆಸಿ ಅದಕ್ಕೆ ಬೇಕಾದಂತಹ ಎಲ್ಲ ಅನುಕೂಲತೆಗಳನ್ನು ಮಾಡುವ ಭರದಲ್ಲಿರ್ತೀರಿ ಅಂತ ಹೇಳಬೇಕು. ಪೂರ್ವ ನಿಯೋಜಿತ ಕೆಲಸಗಳಲ್ಲಿ ಹಿನ್ನಡೆಯಾಗ್ತಕ್ಕಂಥದ್ದು. ಮೊದಲೇನೋ ಒಂದು ಪ್ಲಾನ್ ಮಾಡಿರ್ತೀರಿ, ಈ ಕೆಲಸ ಹೀಗಾಗಬೇಕು ಅಂತ, ಆದರೆ ಅದಕ್ಕೆ ಅವಕಾಶ ಆಗೋದಿಲ್ಲ. ನಿಮ್ಮ ಆಲೋಚನೆಗಳು, ಹೊಸದಾದಂತಹ ಕೆಲವು ಯೋಜನೆಗಳು ಇದಕ್ಕೆ ಅಡ್ಡಿ ಬರುತ್ತೆ ಅಂತ ಹೇಳಿ ಅರ್ಥ. ಆನಂದದಾಯಕವಾದಂತಹ ದಿವಸ, ಬಹಳ ಖುಷಿಯಾಗಿರ್ತೀರಿ ಅಂತ ಹೇಳಬೇಕು. ನಿಮ್ಮ ಯೋಜನೆಗಳು ಇವತ್ತು ಯಶಸ್ಸನ್ನು ಕಾಣತಕ್ಕಂಥದ್ದು, ಯಶಸ್ವಿ ಆಗ್ತಕ್ಕಂತಹ ಒಂದು ಯೋಗ ನಿಮಗೆ ಕೂಡಿ ಬರುತ್ತೆ ಎನ್ನುವ ಸೂಚನೆ ಇದೆ. ವ್ಯಾವಹಾರಿಕವಾಗಿ ಜಾಣ್ಮೆಯಿಂದ ವರ್ತನೆಯನ್ನು ಮಾಡಿ, ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸವನ್ನು ಅಥವಾ ನೀವು ಯಾವ ಒಂದು ಸವಾಲನ್ನು ಎದುರಿಸಬೇಕಾಗಿರುತ್ತೋ ಅದರಲ್ಲಿ ಜಯಶೀಲರಾಗುವಂತಹ ಪ್ರಯತ್ನಗಳು ನಡೀಲಿ. ನಿಮ್ಮ ಆತ್ಮವಿಶ್ವಾಸ ಅಥವಾ ಆತ್ಮವಿಶ್ವಾಸದಿಂದ ನೀವು ಮಾಡ್ತಕ್ಕಂತಹ ಕೆಲಸ ಬೇರೆಯವರಿಗೆ ಅದು ಮಾದರಿಯಾಗುತ್ತೆ, ಬೇರೆಯವರಿಗೆ ಪ್ರೇರಣೆಯಾಗುತ್ತೆ. ನಿಮ್ಮನ್ನು ನೋಡಿ ಹಲವಾರು ಜನ ನಿಮ್ಮನ್ನು, ವಿಚಾರವನ್ನು, ನಿಮ್ಮ ಒಂದು ನಡವಳಿಕೆಯನ್ನು ಅನುಸರಿಸ್ತಾರೆ, ಕಲಿತಾರೆ ಅಂತಕ್ಕಂಥದ್ದನ್ನು ಗಮನಿಸಬೇಕಾದಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ. ವೃಷಭ ರಾಶಿ. ಏನಾದರೂ ಮಾಡಿ ಹಣವನ್ನು ಗಳಿಸಬೇಕು, ಒಂದಷ್ಟು ಹಣವನ್ನು ನಾನು ಕೂಡಿಟ್ಕೋಬೇಕು ಅನ್ನುವಂಥದ್ದು ಮನಸ್ಸಿಗೆ ಬಂದುಬಿಡುತ್ತೆ. ಹಣವನ್ನು ಹೇಗೆ ಮಾಡೋದು ಅನ್ನುವಂತಹ ಹುಡುಕಾಟದಲ್ಲಿ ಈ ದಿವಸ ಕಳೀತೀರಿ ಅಂತ ಹೇಳಿ ಅರ್ಥ. ಸ್ವಂತ ಇಚ್ಛೆಯಂತೆ ಕೆಲಸವನ್ನು ಮಾಡೋದಕ್ಕೆ ನಿಮಗೆ ಅವಕಾಶಗಳಿದೆ. ಅದರಲ್ಲಿ ಯಶಸ್ಸನ್ನು ಕೂಡ ಕಾಣುವಂತಹ ಯೋಗ ನಿಮಗಿದೆ ಅಂತ ಅರ್ಥ. ಅಂದುಕೊಂಡಂತಹ ಕೆಲಸ ಯಾವುದೇ ಇರಲಿ, ಅದು ನಿಧಾನವಾದರೂ ಕೂಡ ಪರಿಪೂರ್ಣವಾಗ್ತಕ್ಕಂಥದ್ದಿದೆ. ಕೆಲಸ ಏನೋ ನಿಧಾನ ಆಗತ್ತೆ ಅಂತ ಹೇಳಿ ಅನಿಸುತ್ತೆ, ಆದರೆ ಪರಿಪೂರ್ಣವಾಗ್ತಕ್ಕಂತಹ ಸಮಾಧಾನ ಅಲ್ಲಿ ಸಿಕ್ಕುವಂಥದ್ದು. ಸಮಾಧಾನಕರವಾದಂತಹ ದಿವಸ ಅಂತ ಹೇಳಬೇಕು. ಅಂಥ ತುಂಬ ಹೇಳಿಕೊಳ್ಳುವಂಥದ್ದು ಏನಲ್ಲ, ಅಥವಾ ಏನಪ್ಪ ಅಂತ ಹೇಳಿ ಯೋಚನೆ ಮಾಡುವಂತಹ ದಿವಸವೂ ಅಲ್ಲ, ಮಧ್ಯಮವಾಗಿರುತ್ತೆ ಅಂತ ಹೇಳಬೇಕು. ವಾಹನದಿಂದ ಸ್ವಲ್ಪ ಮಟ್ಟಿಗೆ ಹಾನಿಯಾಗುವಂಥದ್ದಿದೆ, ಎಚ್ಚರಿಕೆಯನ್ನು ವಹಿಸಿ. ಸಣ್ಣ ಪುಟ್ಟ ಸಮಸ್ಯೆಗಳು ವಾಹನದಿಂದ ಆಗಬಹುದು ಅಂತ ಅರ್ಥ. ಅನಗತ್ಯವಾದಂತಹ ಗೊಂದಲಗಳಾಗಲಿ, ತುಂಬ ದೊಡ್ಡ ಮಟ್ಟದ ಕಿರಿಕಿರಿಗಳಾಗಲಿ ಏನೂ ಇರೋದಿಲ್ಲ, ಅದೆಲ್ಲ ದೂರವಾಗುತ್ತೆ. ಹಾಗಾಗಿ ಮಾನಸಿಕವಾಗಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕತ್ತೆ ಅಂತ ಅರ್ಥ. ದುರ್ಗಾ ಸ್ತೋತ್ರವನ್ನು ಅಥವಾ ದುರ್ಗಾ ಪರಮೇಶ್ವರಿಯನ್ನು ಉದ್ದೇಶಿತವಾಗಿ ಪ್ರಾರ್ಥನೆಯನ್ನು ಮಾಡಿ, ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬುದಾಗಿ ಆ ಭಗವತಿಯನ್ನು ಮತ್ತೆ ಮತ್ತೆ ಸ್ತೋತ್ರ ಮಾಡಿ ನಿಮಗಿರತಕ್ಕಂತಹ ಎಲ್ಲ ದುರಿತಗಳು ದೂರವಾಗಲಿ, ಶುಭವಾಗಿ. ಮಿಥುನ ರಾಶಿ. ಪ್ರಭಾವಿ ವ್ಯಕ್ತಿಗಳ ಹೆಸರನ್ನು ಹೇಳಿಕೊಂಡು ನೀವು ಅನುಕೂಲವನ್ನು ಪಡೆಯಬಹುದು. ನನಗೆ ಅವರು ಗೊತ್ತು, ಇವರು ಗೊತ್ತು ಅಂತ ಹೇಳಿ ಬೇರೆಯವರ ಹೆಸರಿನಲ್ಲಿ ನೀವು ಅನುಕೂಲತೆಯನ್ನು ಮಾಡಿಕೊಳ್ತೀರಿ ಅನ್ನುವಂಥದ್ದು. ಉದ್ಯೋಗಿಗಳಿಗೆ ಏನೋ ಒಂದು ರೀತಿಯಲ್ಲಿ ನಿರಾಸೆ, ನಿಮ್ಮ ಅಪೇಕ್ಷೆ ಒಂದಿರುತ್ತೆ, ನೀವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತೀರಿ, ಅದಕ್ಕೇನೋ ನಿರೀಕ್ಷೆಯಲ್ಲಿರ್ತೀರಿ, ಆದರೆ ಅದು ಯಾವುದೂ ಕೂಡ ನಿಮ್ಮ ಕೈ ಹತ್ತೋದಿಲ್ಲ. ಅದು ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂಥದ್ದಾಗುತ್ತೆ. ಮಕ್ಕಳಿಗೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ. ನಿಮ್ಮ ವಿದ್ಯಾಭ್ಯಾಸ ಇದರಲ್ಲಿ ನೀವು ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಸಮಾಧಾನ. ನೀವು ಅಂದುಕೊಂಡಷ್ಟು ಅಥವಾ ನೀವು ನಿರೀಕ್ಷೆ ಮಾಡಿದಷ್ಟು ಎಲ್ಲ ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಭ್ರಮೆಯಾಗತ್ತೆ, ಆದರೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದು. ಸ್ನೇಹಿತರು ಸಮಯಕ್ಕೆ ಸಹಾಯವನ್ನು ಮಾಡ್ತಾರೆ, ಆದರೆ ಅದರ ಹಿಂದೆ ಏನು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ನೀವೇನೋ ಕಷ್ಟದಲ್ಲಿದ್ದೀನಿ ಅಂತಲೋ ಅಥವಾ ಇನ್ನೇನೋ ನನಗೆ ಸಹಾಯದ ಅವಶ್ಯಕತೆ ಇದೆ ಅಂತಲೋ ಕೇಳಿದಾಗ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಗೌರವಿಸಿ ನಿಮಗೆ ಸಹಾಯವನ್ನು ಮಾಡ್ತಾರೆ, ಆದರೆ ಅದರ ಹಿಂದೆ ತಾವು ಕೂಡ ಏನೋ ನಿರೀಕ್ಷೆ ಮಾಡ್ತಾ ಇರ್ತಾರೆ ಅನ್ನುವಂತಹ ಸೂಕ್ಷ್ಮ ಗೊತ್ತಾಗುತ್ತೆ. ಅದರ ಬಗ್ಗೆ ಗಮನ ಇರಲಿ. ಯಾವುದಕ್ಕೂ ಕೂಡ ಅತಿಯಾದಂತಹ ಒಂದು ಸಹಾಯವನ್ನು, ಆಶ್ರಯವನ್ನು ಪಡೀತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು. ಪ್ರೇಮಿಗಳಿಗೆ ತುಂಬ ಅಸಮಾಧಾನ ಆಗ್ತಕ್ಕಂತಹ ದಿವಸ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ
ರಾಹವೇ ಕೇತವೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಹೊಸ ಕೆಲಸಗಳಿಗೆ ಅಥವಾ ಹೊಸ ಯೋಜನೆಗಳಿಗೆ ಆತುರಾತುರವಾದಂತಹ ನಿರ್ಧಾರವನ್ನು ಮಾಡಬೇಡಿ. ಇವತ್ತೇ ಈ ನಿರ್ಧಾರ ಆಗಿಬಿಡಬೇಕು, ನಾಳೆಯಿಂದಲೇ ಈ ಕೆಲಸ ಪ್ರಾರಂಭವಾಗಬೇಕು ಅನ್ನುವಂತಹ ಆತುರ ಬೇಡ. ಅದರಿಂದ ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು. ದಾಂಪತ್ಯದಲ್ಲಿ ಮಾತಿಗೆ ಮಾತು ಬೆಳೆದು ಗಲಾಟೆ ಆಗ್ತಕ್ಕಂಥದ್ದು, ಗಂಡ ಹೆಂಡತಿಯರ ಮಧ್ಯದಲ್ಲಿ ಈ ಒಂದು ಜಗಳಕ್ಕೆ ಅವಕಾಶಗಳು ಆಗುವಂತಹ ಸಂದರ್ಭಗಳೇ ಹೆಚ್ಚಾಗಿರುತ್ತೆ. ಆದ್ದರಿಂದ ಮುಂಚಿತವಾಗಿ ಗೊತ್ತಿದ್ದಾಗ ಯಾವುದೇ ಕಾರಣಕ್ಕೂ ಎಂಥ ಮಾತುಗಳು ಬಂದರೂ ಕೂಡ ಜಗಳವನ್ನು ಮಾಡದೇ ಇರತಕ್ಕಂಥದ್ದು ಬಹಳ ಒಳ್ಳೆಯದು ಅಂತ ಅರ್ಥ. ಜೊತೆಯಲ್ಲಿರ್ತಕ್ಕಂಥವರೇ ನಿಮಗೆ ಮೋಸ ಮಾಡ್ಬೋದು. ಗ್ರಹಗತಿ ಕೆಟ್ಟಾಗ ಯಾವ ಪದಾರ್ಥದಿಂದ ಯಾವ ವ್ಯಕ್ತಿಯಿಂದ ಹೇಗೆ ತೊಂದರೆಯಾಗತ್ತೆ ಅಂತ ಹೇಳಿ ನಿರೀಕ್ಷೆಗೂ ಕೂಡ ಬರದೇ ಇರೋ ಹಾಗಾಗತ್ತೆ. ಆ ಕಲ್ಪನೆಯೂ ಕೂಡ ಇರೋದಿಲ್ಲ. ಅಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ವೃತ್ತಿ ಅಥವಾ ನೌಕರಿಯಲ್ಲಿ, ಉದ್ಯೋಗ ಸ್ಥಳದಲ್ಲಿ ಅನೇಕ ವಿಧವಾದಂತಹ ಸವಾಲುಗಳಿರುತ್ತೆ. ಅದೆಲ್ಲವನ್ನು ಮೆಟ್ಟಿ ನಿಲ್ಲಬೇಕಾದಂತಹ ಅನಿವಾರ್ಯತೆ, ತುಂಬ ಕಷ್ಟದಲ್ಲಿರತಕ್ಕಂತಹ ಪರಿಸ್ಥಿತಿಯನ್ನು ನೋಡಬೇಕಾಗತ್ತೆ. ಅನಗತ್ಯವಾದಂತಹ ವಾದ ವಿವಾದ ಜಗಳ ಯಾವುದೂ ಕೂಡ ಬೇಡ ಅಂತ ಅರ್ಥ. ಇವೆಲ್ಲವನ್ನು ಸರಿಯಾದಂತಹ ರೀತಿಯಲ್ಲಿ ಕಾಪಾಡಿಕೊಂಡ್ರೆ 100ಕ್ಕೆ 50 ಭಾಗದಷ್ಟು ಸಮಾಧಾನ ನಿಮ್ಮ ಕೈಯಲ್ಲಿರುತ್ತೆ ಅಂತ ಅರ್ಥ. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗುತ್ತೆ, ಮನಸ್ಸಿಗೆ ಸ್ವಲ್ಪ ಆತಂಕ ಶುರುವಾಗುತ್ತೆ. ಅಂತಹ ಭಯವನ್ನು ಕೂಡ ನೋಡಬೇಕಾದಂಥದ್ದು. ವಿಷ್ಣುವನ್ನು, ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.